ಸರ್ವರಿಗೂ ನಾವು ಕೇಳಿಕೊಳ್ಳೋದೇನೆಂದ್ರೆ ಭಗವಂತನ ನಿಮ್ಮ ಮನೆ ನಿಮ್ಮ ಎಲ್ಲ ಶ್ರೇಷ್ಠಿಗೆ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ. ದಯಮಾಡಿ ಅಮ್ಮ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ನೀವು ಹುಡುಗರಿಗೆ ಅಲ್ಲ ಅಲ್ಲಿ ಯಾಕೆ. ಹಲೋ ಹಾಯ್ ನಮಸ್ಕಾರ ಬಂಧುಗಳೇ, ನಾವೀಗ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗೊಲ್ಲರಹಟ್ಟಿಯ ಜುಂಜಪ್ಪ ಜಾತ್ರಾ ಮಹೋತ್ಸವಕ್ಕೆ ಹೊರಟಿದ್ದೇವೆ. ಅತ್ಯಂತ ಭಯ ಭಕ್ತಿ ಶ್ರದ್ಧೆಗಳಿಂದ ಜುಂಜಪ್ಪನಿಗೆ ಭಕ್ತಾದಿಗಳು ನಡೆದುಕೊಳ್ಳುತ್ತಾರೆ. ಹಾವು ಚೇಳುಗಳ ಅಧಿದೈವರಾಗಿ ಜುಂಜಪ್ಪ ಆರಾಧಿಸಲ್ಪಡುತ್ತಾನೆ. ಜುಂಜಪ್ಪನ ಹೆಸರೆತ್ತಿ ಕಾಣಿಕೆಯನ್ನು ಕಟ್ಟಿದರೆ ಹಾವು ಚೇಳು ಕಾಣಿಸಿಕೊಳ್ಳುವುದಿಲ್ಲ ಎಂದು ಜನ ನಂಬುತ್ತಾರೆ. ಆಗಾಗ ಊರಾಡಲು ಬರುವ ಕಾಡುಗೊಲ್ಲರು ಜುಂಜಪ್ಪನ ಕಾಣಿಕೆಯವರು ಈ ಕಾಣಿಕೆಯ ಹಣವನ್ನು ಸಂಗ್ರಹಿಸಿಕೊಂಡು ಹೋಗುತ್ತಾರೆ. ಜುಂಜಪ್ಪನ ಕಥೆಯು ಕೃಷ್ಣ ಕಥೆಯ ಚೌಕಟ್ಟಿನಲ್ಲಿಯೇ ಬರುತ್ತದೆ. ಸೋದರ ಮಾವ ಕಂಸನ ಕಿರುಕುಳವನ್ನು ಕೊನೆಯವರೆಗೂ ಸಹಿಸಿದ ಶ್ರೀಕೃಷ್ಣ ಅವನನ್ನು ಕೊಂದು ತನ್ನ ಸಾಮರ್ಥ್ಯವನ್ನು ಮೆರೆಯುತ್ತಾನಷ್ಟೇ ಅದೇ ತರಹ ಜುಂಜಪ್ಪನು ಸಹ ತನ್ನ ಸೋದರ ಮಾವರನ್ನು ಎದುರಿಸಬೇಕಾಗುತ್ತದೆ. ಜುಂಜಪ್ಪನು ಕಾಡು ಮೇಡುಗಳಲ್ಲಿ ದನಗಳನ್ನು ಕಾದುಕೊಂಡು ಗಣೆಯನ್ನು ಊದಿಕೊಂಡು ತನ್ನ ವಿರೋಧಿಗಳನ್ನು ಸದೆಬಡೆದು ಮಹಿಮಾವಂತ ಎನಿಸುತ್ತಾನೆ. ಇವನಿಗೆ ಕೊನೆಯವರೆಗೂ ಸೋದರ ಮಾವಂದಿರ ಕಿರುಕುಳವೇ ಹೆಚ್ಚಾಗಿರುತ್ತದೆ. 7 ಗೂಡಿನ ದನಗಳಿಗೆ ಒದಗಿಸಿದ ಕಷ್ಟಗಳಿಗೆಲ್ಲ ಅವನ ಸೋದರ ಮಾವಂದಿರ ಕಿರುಕುಳವೇ ಅಸೂಯೆಯೇ ಕಾರಣ. ಕೊನೆಗೆ ಅವರು ಜುಂಜಪ್ಪನಿಗೆ ವಿಷ ಉಣ್ಣಿಸಿ ಕೊಲ್ಲಲು ಪ್ರಯತ್ನಿಸುತ್ತಾರೆ. ಜುಂಜಪ್ಪ ವಿಷದ ಕಜ್ಜಾಯವನ್ನು ಸೇವಿಸುತ್ತಾನೆ. ಮಡಿದು ಮತ್ತೆ 7 ದಿವಸಕ್ಕೆ ಕಾಣಿಸಿಕೊಳ್ಳುತ್ತಾನೆ. ಉರಿ ಬಾಣಗಳನ್ನು ಬಿಟ್ಟು ಸೋದರ ಮಾವಂದಿರರಾದ ಕಂಬೆರ ಗೊಲ್ಲರ ಹಟ್ಟಿಯನ್ನು ನಾಶ ಮಾಡುತ್ತಾನೆ. ಮಾವಂದಿರನ್ನು ಕೊಲ್ಲುತ್ತಾನೆ. ಜುಂಜಪ್ಪ ಐತಿಹಾಸಿಕ ಪುರುಷನೆಂಬುದಕ್ಕೆ ಸ್ಪಷ್ಟವಾದ ಆಧಾರಗಳು ಸಿಕ್ಕದಿದ್ದರೂ ಮುಂತಾದ ಕೆಲವು ಸ್ಥಳಗಳಲ್ಲಿ ಗುಬ್ಬಿ, ಸಿರಾ, ಚಿಕ್ಕನಾಯಕನಹಳ್ಳಿ, ಹಾಗಲವಾಡಿ ತಾಲೂಕುಗಳ ಕೆಲವು ನೆಲೆಗಳಿಗೆ ಸಂಬಂಧಿಸಿದ ಮಾಹಿತಿಗಳಲ್ಲಿ ಜುಂಜಪ್ಪ ಒಬ್ಬ ಮಹಿಮಾವಂತ ಮಾನವೀರನಾಗಿಯೇ ಬದುಕಿದ್ದವನು ಎಂಬುದು ಸ್ಪಷ್ಟವಾಗುತ್ತದೆ. ಜುಂಜಪ್ಪ ಕರಡಿಯ ಗೊಲ್ಲರ ವಂಶಕ್ಕೆ ಸೇರಿದವ. ಇವನ ತಂದೆ ಕೆಲವು ಜನಪದ ಕಾವ್ಯಗಳ ಪ್ರಕಾರ ಕೆಂಪನ ಮಲ್ಲೇಗೌಡ, ಕೆಲವು ಕಾವ್ಯಗಳ ಪ್ರಕಾರ ಕೆಂಗುರಿ ಮಲ್ಲೇಗೌಡ. ಉತ್ತರ ಸಂಪ್ರದಾಯದ ಕಥೆಯ ಪ್ರಕಾರ ಜುಂಜಪ್ಪನ ವಂಶದ ಮೂಲ ಪುರುಷ ಯಾರು ಎಂಬುದು ಸ್ಪಷ್ಟವಾಗುವುದಿಲ್ಲ. ಚಿತ್ರದೇವರ ಗುಡಿಯ 7 ಮಂದಿ ಗುರಿಕಾರರಲ್ಲಿ ದೇವರ ದಯಮಾರ ಕೊನೆಯವ. ನಿಮ್ಮ ಮನೆ ನಿಮ್ಮ ಎಲ್ಲ ಶ್ರೇಷ್ಠಿಗೆ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ. ದಯಮಾಡಿ ಅಮ್ಮ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ನೀವು ಹುಡುಗರಿಗೆ ಅಲ್ಲ
ನಮ್ಮ ಹೊರಗಡೆ ಪ್ರಸ್ತಾವಿ ಸಹೋದರರು ಆಗಮಿಸಿದ ಅವರು ಒಳ್ಳೆಯದಾಗಲಿ, ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಎಲ್ಲ ಭಕ್ತ ಮನಸ್ಸಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಸೌರ್ಯ ಪ್ರಾರ್ಥನೆ. ದಯಮಾಡಿ ಏನು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ಸಾವು ಸಂಖ್ಯೆಯಲ್ಲಿ ದಯಮಾಡಿ ಎಲ್ಲ ಸರ್ವರಿಗೂ ನಾವು ಕೇಳಿಕೊಳ್ಳೋದೇನೆಂದರೆ ಭಗವಂತನ ಆಶೀರ್ವಾದ ಸರ್ವರಿಗೂ ಇರ್ತದೆ. ದಯಮಾಡಿ ನೀವೆಲ್ಲ ಶಾಂತಿಯಿಂದಿದ್ರೆ ಭಗವಂತ ನಿಮಗೆ ಒಳ್ಳೆಯದು ಮಾಡಿ ಅಂತೇಳಿ ಸೌರ್ಯ ಪ್ರಾರ್ಥನೆ. ಕಾಣಿಕೆಯನ್ನ ಅಂತ ದಪ್ಪಗಿರ್ತಾರಲ್ಲ ಅವರು ಮೇಲೆ ಹೆಸರು ತಾಯಿ ಇಲ್ಲಿ ಅಮ್ಮ ಕರಿಯ
ಜಾತ್ರೆಗೆ ಎಂತೆಂಥ ನೀರು ಮಾಡಿರ್ತಾರೆ. ಶ್ರೀ ಜುಂಜಪ್ಪ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲ ಹಳ್ಳಿಗಳಿಂದ, ರಾಜ್ಯದ ನಾನಾ ಕಡೆಗಳಿಂದ ಲಕ್ಷಾಂತರ ಜನರು ಇಂದು ಆಗಮಿಸಿ ಆ ಜುಂಜಪ್ಪ ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ಹಾಗೂ ನಾಳೆಯೂ ಸಹ 2 ದಿವಸ ಜಾತ್ರೆ ಇರುತ್ತೆ. ಮಕ್ಕಳು ಕುಟುಂಬರನ್ನೆಲ್ಲರನ್ನು ಕರೆದುಕೊಂಡು ತಮಗೆ ಬೇಕಾದಂತಹ ವಸ್ತುಗಳನ್ನು ಎಲ್ಲ ಖರೀದಿಸಿಕೊಂಡು ಆ ದೇವರಿಗೆ ಈಡುಗಾಯಿಯನ್ನು ಒಡೆಸಿ ಆ ಕರಿಕಂಬಳಿ ಗದ್ದಿಗೆಯಲ್ಲಿ ಕಾಣಿಕೆಯನ್ನು ಕಟ್ಟಿ ಯಾವುದೇ ಸರೀಸೃಪಗಳ ಚೇಳು ಹಾವುಗಳು ತೊಂದರೆ ಮಾಡದಿರಲೆಂದು ಆ ದೇವರಲ್ಲಿ ಕೇಳಿಕೊಂಡು ಎಲ್ಲ ಬಗೆಯ ವಸ್ತುಗಳನ್ನು ಇಲ್ಲಿ ವೀಕ್ಷಿಸಿ ಒಂದು ದಿನದ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಜನರು ಬಂದು ಪಾತ್ರರಾಗ್ತಾ ಇದ್ದಾರೆ. ಆ ಜುಂಜಪ್ಪ ಎಲ್ಲ ಭಕ್ತರಿಗೆ ಕಾಣಿಕೆಯನ್ನು ಕಟ್ಟಿ ಜನರು ಹೋಗ್ತಾ ಇರುವಂತಹ ಸ್ಥಳ. ದೇವರು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ಯಾರ್ಯಾರು ಸಹ ಈ ಜಾತ್ರೆಗೆ ಬರೋದಕ್ಕಾಗಲಿಲ್ಲೋ ಅವರೆಲ್ಲರೂ ಸಹ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ